ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಶ್ರೂಮ್ ಪಲಾವ್. ಮನೆಯಲ್ಲೇ ರುಚಿಯಾಗಿ ಹಾಗೂ ಮೃದುವಾಗಿ ಮಶ್ರೂಮ್ ಪಲಾವ್ನ ಹೇಗೆ ಮಾಡೋದು ಅಂತ ನಾನಿವತ್ತು ನಮ್ಮ ಚಾನಲ್ನಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರಿಗೆ 2 ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ, 2 ಇಂಚು ಶುಂಠಿನ ತಗೊಂಡಿದ್ದೀನಿ ನಾನಿಲ್ಲಿ, ಒಂದು 5 ರಿಂದ 6 ಹಸಿಮೆಣಸಿಕಾಯಿನ ಹಾಕೊಂಡಿದ್ದೀನಿ ನಾನಿಲ್ಲಿ, ಹಾಗೆ ಪುದೀನ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾನು 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ, ಗೋಡಂಬಿನೂ ಕೂಡ ಹಾಕೋತಾ ಇದ್ದೀನಿ, ಒಂದು 6 ರಿಂದ 7. ಇದನ್ನ ಇವಾಗ ರುಬ್ಕೊಳ್ಳೋಣ. ರುಬ್ಬಿದ ನಂತರ ಒಂದು ಪಾತ್ರೆಗೆ ಮಶ್ರೂಮ್ನೆಲ್ಲ ಹಾಕೊಳ್ಳೋಣ. ಒಂದು ಮಶ್ರೂಮ್ನ 2 ಭಾಗ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಮೊದಲಿಗೆ ಮೊಸರನ್ನ ಹಾಕೊಳ್ಳೋಣ. ಈಗ ಮೊಸರು ಹಾಕೋತಾ ಇದ್ದೀನಿ ನಾನಿಲ್ಲಿ. ಮೊಸರನ್ನ ಒಂದು 1/4 ಲೀಟರ್ ಮೊಸರಲ್ಲಿ ಅರ್ಧನ ಹಾಕೊಂಡ್ರೆ ಸಾಕಿಲ್ಲಿ. ಇದನ್ನೇನಂದ್ರೆ ನೆನೆಸಿಟ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ನೆನೆಸಿಟ್ಟಿದ್ದೀನಿ. ಇಲ್ಲಿ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ, 1.5 ಸ್ಪೂನು. ಹಾಗೆ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ, 2 ಸ್ಪೂನು. ಇದಕ್ಕೆ ಗರಂ ಮಸಾಲಾನ ಹಾಕೋತಾ ಇದ್ದೀನಿ, 1.5 ಸ್ಪೂನ್ ಹಾಕೊಂಡಿದ್ದೀನಿ ನಾನಿಲ್ಲಿ. ಅರಿಶಿನ 1/4 ಸ್ಪೂನ್ ಹಾಕೋತಾ ಇದ್ದೀನಿ ಇಲ್ಲಿ. ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ರುಬ್ಬಿಕೊಂಡಂತ ಮಸಾಲಾನ ಇದಕ್ಕೆ ಹಾಕೊಳ್ಳೋಣ. ಮೊಸರು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಲ್ಲಿ 1/4 ಲೀಟರ್ ಮೊಸರಲ್ಲಿ ಅರ್ಧನ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಶ್ರೂಮ್ ಈ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಕರ್ಡ್ ಜೊತೆಗೆ ಈ ಮಸಾಲೆ ಎಲ್ಲ ಆ್ಯಡ್ ಆಗಿರೋದು ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸ್ಮೆಲ್ ಕೂಡ ಹಾಗೆ ಬರ್ತಾ ಇದೆ, ಘಮ ಘಮ ಅಂತದೆ. ಇದನ್ನ ಚೆನ್ನಾಗಿ ನೆನೆಸಿಡೋಣ. ಒಂದು 20 ನಿಮಿಷ ನೆನೆಸಿಡಿ. ಮಶ್ರೂಮ್ ಅದು ಉಪ್ಪು ಖಾರ ಎಲ್ಲ ಹಿಡಿದಾಗ ಟೇಸ್ಟಿಯಾಗಿ ಆ ಪಲಾವ್ ಜೊತೆ ಸಿಗ್ತಾ ಇದ್ರೆ ಯಮ್ಮಿ ಆಗಿರುತ್ತೆ. ನಾನಿಲ್ಲಿ 1 ಮಶ್ರೂಮ್ ಅಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ನೀವು ಹಂಗೆ ಮಾಡ್ಕೊಳಕ್ ಹೋಗ್ಬೇಡಿ, ಪಲಾವ್ ಒಳಗಡೆ ಎಲ್ಲ ಬೆಂದೋದ್ರೆ ಸಿಗಲ್ಲ ಏನೂ. ಸೊ ನೀವು 1 ಮಶ್ರೂಮ್ನ ಡೈರೆಕ್ಟಾಗಿ ಹಾಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ. ಅದಾದ ನಂತರ ಒಂದು ಕುಕ್ಕರಿಗೆ ಒಂದು 4 ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ, 2 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದು ಚೆನ್ನಾಗಿ ಕಾಯಬೇಕು. ಎಣ್ಣೆ ತುಪ್ಪ ಕಾದ ನಂತರ ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಗೂ ಜಾಪತ್ರೆ ಕಾಯಿ ಅದು ಪುಡಿ ಮಾಡ್ಕೊಂಡಿರುವಂಥದ್ದು ಮಸಾಲ ಐಟಮ್ಸ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಲವಂಗನೂ ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡಿದ ನಂತರ ನಿಮಗೆ ಪಲಾವ್ ಮಿಕ್ಸ್ ಸಿಗುತ್ತೆ ಡೈರೆಕ್ಟ್ ಆಗಿ, ಅದನ್ನ ಹಾಕೋಬಹುದು. ನಾನಿಲ್ಲಿ ಬಿಡಿ ಬಿಡಿಯಾಗಿ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿ, ದಪ್ಪ ಗಾತ್ರದ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ. ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನೇ ಮಾಡಿದ್ರು ಚೆನ್ನಾಗಿ ಬೇಯಿಸ್ಬೇಕು. ಉಪ್ಪು ಖಾರ ಕರೆಕ್ಟಾಗಿ ಹಾಕಿದ್ರೆ ಅಡುಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ. ನೋಡ್ತಾ ಇರ್ಬೋದು. ಇವಾಗ ಹಸಿಮೆಣಸಿಕಾಯಿನ ಹಾಕೋತಾ ಇದ್ದೀನಿ, ಒಂದು 2-3 ಅಷ್ಟೇ. ಅದಾದ್ಮೇಲೆ ಇಲ್ಲಿ ನಂದು 3 ಟೊಮೆಟೊನ ಹಾಕೊಂಡಿದ್ದೀನಿ, ಹಚ್ಕೊಂಡಿದ್ದೀನಿ ನಾನು ಸಣ್ಣದಾಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ನಾನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಮೊದಲಿಗೂ ಕೂಡ ನಾನು ಒಂದು 1/4 ಸ್ಪೂನ್ ಅರಿಶಿನ ಹಾಕೊಂಡಿದ್ದೆ, ಇಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಅಷ್ಟೇ. ಈರುಳ್ಳಿ ಮತ್ತೆ ಟೊಮೆಟೊ ಫ್ಲೇವರ್ಗೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 20 ನಿಮಿಷ ನೆನೆಸಿದ ನಂತರ ಮಶ್ರೂಮ್ನ ಡೈರೆಕ್ಟ್ ಆಗಿ ಫ್ರೈ ಆದ ನಂತರ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ.
ಒಂದು 2-3 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಿವಾಗ ಸ್ವಲ್ಪ ಇದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡಿದೀವಿ. ಮೊದಲಿಗೆನೆ ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳಿ, ಇಲ್ಲ ನೀವು ಅಕ್ಕಿ ಹಾಕಿದ ನಂತರ ಉಪ್ಪು ಹಾಕಿದ್ರೂ ನಡೆಯುತ್ತೆ. ನಾನಿಲ್ಲಿ ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನಾನಿಲ್ಲಿ 2 ಗ್ಲಾಸ್ ರೈಸ್ನ ತಗೊಂಡಿದ್ದೀನಿ. ಮೊದಲಿಗೆ ಇದು ನಾರ್ಮಲ್ ರೈಸ್ನ ನಾನು ತಗೊಂಡಿರೋದು. ಇದಕ್ಕೆ ನಾನಿಲ್ಲಿ ಟೀ ಕಪ್ ಅಲ್ಲಿ ಜೀರಾ ರೈಸ್ನ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಒಂದು 5-10 ನಿಮಿಷ ಬಿಟ್ಟ ನಂತರ ಬೆಂದಿದೆ. ನಾನು ಇದಕ್ಕೆ 4 ಗ್ಲಾಸ್ ರೈಸ್ ಏನ್ ಹಾಕೊಂಡಿದ್ದೀನೋ ಅದಕ್ಕೆ ನೀರ್ನ ಹಾಕೋತಾ ಇದ್ದೀನಿ. 4 ಗ್ಲಾಸ್ ನಾನು ನೀರ್ನ ಹಾಕೊಂಡಿದ್ದೀನಿ. ಏನು ನಾನು ಟೀ ಕಪ್ ತಗೊಂಡಿದ್ದೀನೋ ಆ ಕಪ್ಪಿಗೆ ಅರ್ಧ ಲೋಟ ನೀರ್ನ ಹಾಕೊಂಡಿದ್ದೀನಿ. ಒಟ್ಟು ನಾನು ಹಾಕೊಂಡಿರೋದು 4.5 ಗ್ಲಾಸ್ ನೀರನ್ನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇಲ್ಲಿ. ಇದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ರೈಸ್ ಹಾಕೊಳ್ಳೋಣ. ಈಗ ಕುದಿ ಬಂದ ನಂತರ ರೈಸ್ ಹಾಕೋಬೇಕು. ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನೊಂದು, ಅಕ್ಕಿನ ತುಂಬಾ ಹೊತ್ತು ನೆನೆಸಿಡ್ಬೇಡಿ. ನೀವು ಇನ್ನೇನು ಮಸಾಲ ಬೆಂದ ನಂತರ ಅಕ್ಕಿನ ತೊಳೆದಿಟ್ಕೊಂಡ್ರೂ ಓಕೆ, ಅವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ನೆನೆಸಿ ತುಂಬಾ ಇದು ಮಾಡಿಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ಆಮೇಲೆ ಅನ್ನ ಉಡಿ ಆಗಲ್ಲ. ಆ ಕಾರಣಕ್ಕೆ ಮಸಾಲ ಇನ್ನು 5 ನಿಮಿಷ ಬೇಯುತ್ತೆ ಅನ್ನೋ ಟೈಮಲ್ಲಿ ನೀವು ಅಕ್ಕಿನ ತೊಳೆದಿಟ್ಕೊಂಡ್ರೆ ಒಳ್ಳೇದು. ಇವಾಗ ನೋಡ್ತಾ ಇರ್ಬೋದು ನೀವು, ಅಕ್ಕಿನೂ ಕೂಡ ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಕುದಿಯೋಕ್ ಬಿಡೋಣ. ಕುದೀತಾ ಇದೆ ಇವಾಗ. ಅಕ್ಕಿ ಮಸಾಲ ಎಲ್ಲ ಹೊಂದ್ಕೊಳ್ಳೋಕೆ ಟೈಮ್ ಹಿಡಿಯುತ್ತೆ. ಪದೇ ಯಾವುದೇ ಕಾರಣಕ್ಕೂ ಸೌಟ್ನ ಹಾಕಬಾರ್ದು. ನಕ್ಕೆನ ಹಾಕಿದ್ರೆ ಇದು ಅಕ್ಕಿ ಒಡೆದೋಗುತ್ತೆ. ಸೊ ಇದನ್ನ ಕ್ಲೋಸ್ ಮಾಡೋಣ. ಇವಾಗ ಕ್ಲೋಸ್ ಮಾಡಿ 2 ನಿಮಿಷ ಆದ್ಮೇಲೆ ಅಕ್ಕಿ ಇವಾಗ ಬೇಯ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಈ ತರ ಮೇಲಿನ ಕೀಳು ಒಂದು ಸಲ ಮಾತ್ರ ಮಾಡಿ ಕುದಿಯೋಕ್ ಬಿಡಿ. ಇದನ್ನ ತಿರ್ಗಾ ನಾನು ಕ್ಲೋಸ್ ಮಾಡಿರ್ತೀನಿ. ಸೊ ನಾನು ವಿಡಿಯೋ ತೋರ್ಸೋಕ್ಕೋಸ್ಕರ ನಾನು ಓಪನ್ ಮಾಡಿದ್ದೆ. ಸೊ ಇದನ್ನ ಕ್ಲೋಸ್ ಮಾಡಿದ ನಂತರ ನೋಡಿ ಎಲ್ಲ ರೆಡಿಯಾಗಿದೆ. ನೋಡ್ಕೊಡಿ ಕರೆಕ್ಟಾಗಿ ಅಕ್ಕಿ ಬೆಂದಿದ್ಯಾ ಇಲ್ವಾ ಅಂತ. ಅದಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ನೀವು ಅಕ್ಕಿನ ಪಂಗಿಸ್ಬೇಕು. ನಾನಿಲ್ಲಿ ಕುಕ್ಕರ್ನ ಲೆಟ್ ಕ್ಲೋಸ್ ಮಾಡಿರಲಿಲ್ಲ, ಹಾಗೆ ಮಾಡಿದ್ದು. ನೋಡಿ ಇಷ್ಟು ಉಡಿಯಾಗಿ ಬಂದಿದೆ ರೈಸು. ಲೋ ಫ್ಲೇಮಲ್ಲಿ ಬೇಯಿಸಿದ ನಂತರ ಮಶ್ರೂಮ್ ಪಲಾವ್ ರೆಡಿ ಆಗಿದೆ. ಈಗ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಮಶ್ರೂಮ್ ಪಲಾವ್ ರೆಡಿ ಆಗಿದೆ. ನಿಮ್ಗೆ ಏನಾದ್ರು ಮಶ್ರೂಮ್ ಪಲಾವ್ ಇಷ್ಟ ಆದಲ್ಲಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.